ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ನಿನ್ನೆ ಮಂಗಳೂರಿನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಏನು ಪ್ರತಿಭಟನೆಗಳಾಯಿತು. ಸೊ ಇವತ್ತು ಮುಂಜಾನೆ ಏನು ವೃತ್ತದ ಬಳಿ ಹೋಗ್ತಾ ಇದ್ದಂಥ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸ್ಬೋದು. KSRTCಯ ಕಾಸರಗೋಡು ಬಸ್ಸು ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡ್ಬೋದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂಥ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಎಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನು ನಡೆದಿರ್ತಕ್ಕಂಥದ್ದು ಇದು ಒಂದು ರೀತಿ ಭಾಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸ್ಬೋದು, ಅನೇಕರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕರು ಈಗಾಗಲೇ ನಾವು ಗಮನಿಸ್ಬೋದು, ಕಂಡಕ್ಟರ್ಗಳು ಕೂಡ ಬಸ್ಸು ಕಲ್ಲು ತೂರಾಟ ಆದಂಥ ಬಳಿಕ ಪೊಲೀಸರು ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕಮ್ಮನ್ನು ಹೂಡ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋಂಥದ್ದನ್ನು ಪರಿಶೀಲನೆಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂಥ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಕಾಸರಗೋಡ್ದೆ ಹೋಗುವಂಥ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ನಲ್ಲಿ ಯಾವುದೇ ರೀತಿಯಾದಂಥ ಗಲಭೆಗಳಾಗಬಾರ್ದು ಅನ್ನೋಂಥ ಕಾರಣದಿಂದ ಬಸ್ಗಳನ್ನು ಏನು ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯಿತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂಥ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡೋಣ. ಸೊ ಏನಾಯಿತು, ಯಾವಾಗ ಆಯಿತು, ಯಾವ ರೀತಿಯಾದಂಥ ಘಟನೆಗಳಾಯಿತು ಅನ್ನೋಂಥದ್ದನ್ನು ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗ ಈ ಘಟನೆ ಆಯಿತು? ಇವಾಗ 10 ನಿಮಿಷ ಆಗಿದೆ ಸರ್. ಪ್ಯಾಸೆಂಜರ್ ಎಲ್ಲ ಇದ್ದರು, ಯಾರೂ ನೋಡಲಿಲ್ಲ, ಸುಮ್ಮನೆ ಕಲ್ಲು ತಗೊಂಡು ಸುಮ್ಮನೆ ಎತ್ತಾಕಿದ್ರು. ಹೌದು ಸರ್. ಏನಾಗಿಲ್ಲ ಸರ್, ಏನಾಗಿಲ್ಲ. ಹಾಗೆ ನಾವು ನೋಡ್ಬೋದು, ಬೇರೆ ಬಸ್ಗಳು ಕೂಡ ಇದ್ದಾವೆ. ಆ ಬಸ್ಗಳಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಪೊಲೀಸರು ಸ್ಥಳಕ್ಕೆ ಬಂದು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವೆಲ್ಲ ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ ಆ ಬಸ್ಸುಗಳನ್ನು ಇದ್ದಂಥ ಪ್ಯಾಸೆಂಜರ್ಗಳನ್ನು ಬದಲಿಸಿ ಬೇರೆ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಬೆಳಗ್ಗೆ ಮಂಗಳೂರಿನಲ್ಲಿ ಈ ರೀತಿಯಾದಂಥ ಶಾಕ್ ಆಗಿರ್ತಕ್ಕಂಥದ್ದು, ಅಂದರೆ ರಾತ್ರಿಯ ಘಟನೆಯನ್ನು ಖಂಡಿಸಿ ಈಗ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಪಂಪ್ವೆಲ್ ಸರ್ಕಲ್ ಏನಿದೆ, ಪಂಪ್ವೆಲ್ ಸರ್ಕಲ್ ಬಳಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಬಸ್ ಕೂಡ ಇದೆ, ಆ ಬಸ್ಸನ್ನು ಕೂಡ ನಾವು ನೋಡೋಣ ಯಾವ ರೀತಿಯಾದಂಥ ಘಟನೆಗಳಾಗಿದೆ ಅನ್ನೋಂಥದ್ದು ನೋಡ್ಬೋದು. ಅದಕ್ಕೂ ಕೂಡ ಒಂದು ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂಥ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ, ಸುಶಾಂತ್ ಶೆಟ್ಟಿ ಹತ್ಯೆ ವಿಚಾರವಾಗಿ ಇವತ್ತು ಒಂದು ರೀತಿ ಮಂಗಳೂರು ಬೆಳಗ್ಗೆ ಒಂದು ರೀತಿ ದೊಡ್ಡ ಘಟನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಸೊ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೂ ಕೂಡ ತಿರುಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಒಟ್ಟು ಬೆಳಗ್ಗೆ ಈ ರೀತಿಯಾದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಸೊ ಕ್ಯಾಂಪರ್ಸನ್ನ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ನಿನ್ನೆ ಮಂಗಳೂರಿನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಏನು ಪ್ರತಿಭಟನೆಗಳಾಯಿತು. ಸೊ ಇವತ್ತು ಮುಂಜಾನೆ ಏನು ವೃತ್ತದ ಬಳಿ ಹೋಗ್ತಾ ಇದ್ದಂಥ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸ್ಬೋದು. KSRTCಯ ಕಾಸರಗೋಡು ಬಸ್ಸು ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡ್ಬೋದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂಥ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಎಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನು ನಡೆದಿರ್ತಕ್ಕಂಥದ್ದು. ಇದು ಒಂದು ರೀತಿ ಭಾಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸ್ಬೋದು, ಅನೇಕರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕರು ಈಗಾಗಲೇ ನಾವು ಗಮನಿಸ್ಬೋದು, ಕಂಡಕ್ಟರ್ಗಳು ಕೂಡ ಬಸ್ಸು ಕಲ್ಲು ತೂರಾಟ ಆದಂಥ ಬಳಿಕ ಪೊಲೀಸರು ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕಮ್ಮನ್ನು ಹೂಡ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋಂಥದ್ದನ್ನು ಪರಿಶೀಲನೆಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ
ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂಥ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಕಾಸರಗೋಡ್ದೆ ಹೋಗುವಂಥ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ನಲ್ಲಿ ಯಾವುದೇ ರೀತಿಯಾದಂಥ ಗಲಭೆಗಳಾಗಬಾರ್ದು ಅನ್ನೋಂಥ ಕಾರಣದಿಂದ ಬಸ್ಗಳನ್ನು ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯಿತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂಥ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡೋಣ. ಸೊ ಏನಾಯಿತು, ಯಾವಾಗ ಆಯಿತು, ಯಾವ ರೀತಿಯಾದಂಥ ಘಟನೆಗಳಾಯಿತು ಅನ್ನೋಂಥದ್ದನ್ನು ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗ ಈ ಘಟನೆ ಆಯಿತು? ಇವಾಗ 10 ನಿಮಿಷ ಆಗಿದೆ ಸರ್. ಪ್ಯಾಸೆಂಜರ್ ಎಲ್ಲ ಇದ್ದರು, ಯಾರೂ ನೋಡಲಿಲ್ಲ, ಸುಮ್ಮನೆ ಕಲ್ಲು ತಗೊಂಡು ಸುಮ್ಮನೆ ಎತ್ತಾಕಿದ್ರು. ಹೌದು ಸರ್. ಏನಾಗಿಲ್ಲ ಸರ್, ಏನಾಗಿಲ್ಲ. ಹಾಗೆ ನಾವು ನೋಡ್ಬೋದು, ಬೇರೆ ಬೇರೆ ಬಸ್ಗಳು ಕೂಡ ಇದ್ದಾವೆ. ಆ ಬಸ್ಗಳಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಪೊಲೀಸರು ಸ್ಥಳಕ್ಕೆ ಬಂದು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವೆಲ್ಲ ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ ಆ ಬಸ್ಸುಗಳನ್ನು ಇದ್ದಂಥ ಪ್ಯಾಸೆಂಜರ್ಗಳನ್ನು ಬದಲಿಸಿ ಬೇರೆ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಬೆಳಗ್ಗೆ ಮಂಗಳೂರಿನಲ್ಲಿ ಈ ರೀತಿಯಾದಂಥ ಶಾಕ್ ಆಗಿರ್ತಕ್ಕಂಥದ್ದು, ಅಂದರೆ ರಾತ್ರಿಯ ಘಟನೆಯನ್ನು ಖಂಡಿಸಿ ಈಗ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಪಂಪ್ವೆಲ್ ಸರ್ಕಲ್ ಏನಿದೆ, ಪಂಪ್ವೆಲ್ ಸರ್ಕಲ್ ಬಳಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಬಸ್ ಕೂಡ ಇದೆ, ಆ ಬಸ್ಸನ್ನು ಕೂಡ ನಾವು ನೋಡೋಣ ಯಾವ ರೀತಿಯಾದಂಥ ಘಟನೆಗಳಾಗಿದೆ ಅನ್ನೋಂಥದ್ದು ನೋಡ್ಬೋದು. ಅದಕ್ಕೂ ಕೂಡ ಒಂದು ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂಥ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ, ಸುಶಾಂತ್ ಶೆಟ್ಟಿ ಹತ್ಯೆ ವಿಚಾರವಾಗಿ ಇವತ್ತು ಒಂದು ರೀತಿ ಮಂಗಳೂರು ಬೆಳಗ್ಗೆ ಒಂದು ರೀತಿ ದೊಡ್ಡ ಘಟನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಸೊ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೂ ಕೂಡ ತಿರುಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಒಟ್ಟು ಬೆಳಗ್ಗೆ ಈ ರೀತಿಯಾದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಸೊ ಕ್ಯಾಂಪರ್ಸನ್ನ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ನಿನ್ನೆ ಮಂಗಳೂರಿನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಏನು ಪ್ರತಿಭಟನೆಗಳಾಯಿತು. ಸೊ ಇವತ್ತು ಮುಂಜಾನೆ ಏನು ವೃತ್ತದ ಬಳಿ ಹೋಗ್ತಾ ಇದ್ದಂಥ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸ್ಬೋದು. KSRTCಯ ಕಾಸರಗೋಡು ಬಸ್ಸು ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು. 3 ಬಸ್ಗಳು ಸರಣಿಯಾಗಿ ನಾವು ನೋಡ್ಬೋದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂಥ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಎಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನು ನಡೆದಿರ್ತಕ್ಕಂಥದ್ದು. ಇದು ಒಂದು ರೀತಿ ಭಾಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸ್ಬೋದು, ಅನೇಕರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕರು ಈಗಾಗಲೇ ನಾವು ಗಮನಿಸ್ಬೋದು, ಕಂಡಕ್ಟರ್ಗಳು ಕೂಡ ಬಸ್ಸು ಕಲ್ಲು ತೂರಾಟ ಆದಂಥ ಬಳಿಕ ಪೊಲೀಸರು ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕಮ್ಮನ್ನು ಹೂಡ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋಂಥದ್ದನ್ನು ಪರಿಶೀಲನೆಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂಥ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಕಾಸರಗೋಡ್ದೆ ಹೋಗುವಂಥ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ನಲ್ಲಿ ಯಾವುದೇ ರೀತಿಯಾದಂಥ ಗಲಭೆಗಳಾಗಬಾರ್ದು ಅನ್ನೋಂಥ ಕಾರಣದಿಂದ ಬಸ್ಗಳನ್ನು ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯಿತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂಥ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡೋಣ. ಸೊ ಏನಾಯಿತು, ಯಾವಾಗ ಆಯಿತು, ಯಾವ ರೀತಿಯಾದಂಥ ಘಟನೆಗಳಾಯಿತು ಅನ್ನೋಂಥದ್ದನ್ನು ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗ ಈ ಘಟನೆ ಆಯಿತು? ಇವಾಗ 10 ನಿಮಿಷ ಆಗಿದೆ ಸರ್. ಪ್ಯಾಸೆಂಜರ್ ಎಲ್ಲ ಇದ್ದರು, ಯಾರೂ ನೋಡಲಿಲ್ಲ, ಸುಮ್ಮನೆ ಕಲ್ಲು ತಗೊಂಡು ಸುಮ್ಮನೆ ಎತ್ತಾಕಿದ್ರು. ಹೌದು ಸರ್.
ಏನಾಗಿಲ್ಲ ಸರ್, ಏನಾಗಿಲ್ಲ. ಹಾಗೆ ನಾವು ನೋಡ್ಬೋದು ಬೇರೆ ಬೇರೆ ಬಸ್ಗಳು ಕೂಡ ಇದ್ದಾವೆ. ಆ ಬಸ್ಗಳಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಪೊಲೀಸರು ಸ್ಥಳಕ್ಕೆ ಬಂದು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವೆಲ್ಲ ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ ಆ ಬಸ್ಸುಗಳನ್ನು ಇದ್ದಂಥ ಪ್ಯಾಸೆಂಜರ್ಗಳನ್ನು ಬದಲಿಸಿ ಬೇರೆ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಬೆಳಂಬೆಳಗ್ಗೆ ಮಂಗಳೂರಿನಲ್ಲಿ ಈ ರೀತಿಯಾದಂಥ ಶಾಕ್ ಆಗಿರ್ತಕ್ಕಂಥದ್ದು, ಅಂದರೆ ರಾತ್ರಿಯ ಘಟನೆಯನ್ನು ಖಂಡಿಸಿ ಈಗ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಪಂಪ್ವೆಲ್ ಸರ್ಕಲ್ ಏನಿದೆ, ಪಂಪ್ವೆಲ್ ಸರ್ಕಲ್ ಬಳಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಬಸ್ ಕೂಡ ಇದೆ, ಆ ಬಸ್ಸನ್ನು ಕೂಡ ನಾವು ನೋಡೋಣ ಯಾವ ರೀತಿಯಾದಂಥ ಘಟನೆಗಳಾಗಿದೆ ಅನ್ನೋಂಥದ್ದು ನೋಡ್ಬೋದು. ಅದಕ್ಕೂ ಕೂಡ ಒಂದು ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂಥ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ, ಸುಶಾಂತ್ ಶೆಟ್ಟಿ ಹತ್ಯೆ ವಿಚಾರವಾಗಿ ಇವತ್ತು ಒಂದು ರೀತಿ ಮಂಗಳೂರು ಬೆಳಂಬೆಳಗ್ಗೆ ಒಂದು ರೀತಿ ದೊಡ್ಡ ಘಟನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಸೊ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೂ ಕೂಡ ತಿರುಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಒಟ್ಟು ಬೆಳಂಬೆಳಗ್ಗೆ ಈ ರೀತಿಯಾದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಸೊ ಕ್ಯಾಂಪರ್ಸನ್ನ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.